ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸಂಡೇ ಅಂದರೆ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿರ್ತಾರೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು. ಬಟ್ ನಾನು ಮತ್ತು ನನ್ನ ಕಸಿನ್ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಬಾಯರ್ ದೇವಸ್ಥಾನಕ್ಕೆ ಹೋಗಿದ್ವಿ. ನೀವೀಗ ನೋಡ್ತಿರೋ ಜಾಗ ಬಾಯರ್ ಜಾತ್ರೆ ಆಗುವಂತಹ ಜಾಗ. ಅಂದರೆ ತುಂಬ ಕ್ರೌಡ್ ಇರುತ್ತೆ ಈ ಜಾಗದಲ್ಲಿ ಆ ದಿನ. ಇಲ್ಲಿಂದ ದೇವಸ್ಥಾನಕ್ಕೆ ಸ್ವಲ್ಪ ನಡೆಯೋದಿಕ್ಕಿದೆ. ಹಾಗಾಗಿ ನಾವಿಬ್ಬರು ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಒಂದು ಶಾಪ್ ಇತ್ತು ಅಲ್ಲಿ ಹತ್ತಿರ. ಹಾಗಾಗಿ ಎಣ್ಣೆ ಮತ್ತು ಅಗರಬತ್ತಿ ತೊಗೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲಿಗೆ ನಾವು ಹೋಗಿ ಎಣ್ಣೆ ಮತ್ತು ಅಗರಬತ್ತಿನ ತೊಗೊಂಡು, ಹಾಗೆ ಅವರು ಹೂವು ಕೂಡ ಕೊಟ್ಟಿದ್ದರು, ನೀವು ಅಲ್ಲಿ ತಲುಪಿಸಿ ಅಂತ. ಹಾಗಾಗಿ ಅದನ್ನು ತೊಗೊಂಡು ನಾವು ಸೀದಾ ದೇವಸ್ಥಾನಕ್ಕೆ ಹೋದ್ವಿ ಗೈಸ್. ನಾವು ಹೋಗಬೇಕಾದ್ರೆ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ. ಯಾಕಂತಂದರೆ ಸ್ವಲ್ಪ ಬೇಗನೆ ತಲುಪಿದ್ವಿ ನಾವು. 11:30 ಹತ್ರಕ್ಕೆ ತಲುಪಿದ್ವಿ. ಹಾಗಾಗಿ ಯಾರೂ ಇಲ್ಲದಿರೋದ್ರಿಂದ ಸೊ ನಿಧಾನವಾಗಿ ದೇವಸ್ಥಾನದೊಳಗಡೆ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ಯಾಕಂತಂದರೆ ದೇವಸ್ಥಾನದೊಳಗಡೆ ಇರೋ ನೆಮ್ಮದಿ ಬೇರೆ ಯಾವ ಕಡೆಯಲ್ಲೂ ನಾವು ಕೂತ್ರೂ ಸಿಗೋದಿಲ್ಲ. ಹಾಗಾಗಿ ನಾವು ತಂದಿರೋಂಥ ಎಣ್ಣೆ ಮತ್ತು ಅಗರಬತ್ತಿನೆಲ್ಲ ಅಲ್ಲಿ ಕೊಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡ್ವಿ. ಅದಾದ ನಂತರ ಸ್ವಲ್ಪ ಹೊರಗಡೆ ಕೂಡ ಹೋದ್ವಿ. ಯಾಕಂತಂದರೆ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾವು ಸ್ವಲ್ಪ ಫೋಟೋಸ್ ವೀಡಿಯೋಸ್ನೆಲ್ಲ ತಗೊಳ್ಳೋಕ್ಕೋಸ್ಕರ ಸ್ವಲ್ಪ ಹೊರಗಡೆ ಹೋಗಿ ಆನಂತರ ಒಳಗಡೆ ಬಂದ್ವಿ. ಬರಬೇಕಾದ್ರೆ ಪೂಜೆಗೆ ಟೈಮ್ ಆಗಿತ್ತು ಸ್ವಲ್ಪನೇ ಟೈಮ್ ಇದ್ದಿದ್ದು. ಸೊ ಸೀದಾ ಬೇಗ ಹೊರಗಡೆ ಬಂದಾಗ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಹಾಗೆ ಪೂಜೆ ಆದ ನಂತರ ಪ್ರಸಾದ ತಗೊಂಡು ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೊರಟ್ವಿ. ಬಟ್ ಊಟ ಮಾಡಿರುವಂಥ ಕ್ಲಿಪ್ಪಿಂಗ್ಸನ್ನು ನಾನು ತಗೊಂಡಿಲ್ಲ. ಯಾಕಂತಂದರೆ ನಾನು ಅದನ್ನು ವಾಟ್ ಈಟಿನ್ ಎ ಡೇಯಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಅದನ್ನು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಅದೇ ರೀತಿ ನನಗೆ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ನಾಳೆ ಸಿಗೋಣ. ಟಾಟಾ ಬಾಯ್.